ನಿನಗೆ ನನ್ನ ಮೇಲಿರೋ ಕೋಪಕ್ಕೆ ನನ್ನ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು. ಐ ನೋ ಯು ವೋಂಟ್ ಫಾರ್ಗಿವ್ ಮೀ. ಆದರೆ ನಾನು ಏನು ಮಾಡಲಿ ಕಮಲಿ? ಐ ಆಮ್ ಹೆಲ್ಪ್ಲೆಸ್, ಕಾರ್ನರ್ಡ್. ತಾರಾ ಆಂಟಿ ಇದ್ದಕ್ಕಿದ್ದಂಗೆ ಬಂದು ಕೈಗೆ ರಿಂಗ್ ಕೊಟ್ಟು ಟ್ರೈ ಮಾಡು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಜನೂ ಹೇಳೋಕ್ಕಾಗ್ತಿಲ್ಲ, ಅವ್ರ ಮಾತನ್ನ ಮೀರೋಕ್ಕೂ ಆಗ್ತಿಲ್ಲ. ಕಥೆ ಸಿಕ್ತಾಗೆ ಫೀಲ್ ಆಗ್ತಿದೆ ಕಮಲಿ. ಅವರಿಗೆ ನೀನು ನನ್ನ ಅಕ್ಕ ಅಂತ ಗೊತ್ತಿಲ್ಲ. ಆಂಟಿ ಎಲ್ಲನೂ ಮರೆತು ಹೀಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಟಾರ್ಚರ್ನ ಅನುಭವಿಸೋದಕ್ಕೂ ಬದಲು ನಿಜ ಹೇಳೋದೇ ವಾಸಿ ಅನಿಸ್ತಾ ಇದೆ. ಇಲ್ಲ ಬೇಡ ನಿಕಾ, ಹಂಗೆ ಮಾತ್ರ ಮಾಡಕ್ಕೋಬೇಡ. ನಂಗೆ ಗೊತ್ತು ಕಣೆ ನೀನು ಹೀಗೆ ಹೇಳ್ತೀಯ ಅಂತ. ಅದಕ್ಕೆ ಅಲ್ವಾ ನಾನು ಈ ಥರ ಕೊಕ್ಕೆ ಹಾಕಿದ್ದು. ಆದರೆ ಕಮಲಿ, ನಾನು ಹೀಗೆ ಇದ್ರೆ ತಾರಾ ಆಂಟಿ ನನ್ನ ರಿಷಿ ಜೊತೆ ಎಂಗೇಜ್ಮೆಂಟ್ ಆಗು ಅಂತ ಹೇಳ್ತಿದ್ದಾರೆ. ನಾನು ಏನು ಮಾಡಲಿ? ನೀನೇನೇ ಕಾರಣ ಕೊಡ್ಬೋದು ತಾರಾ, ಆದರೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಯಾವತ್ತೂ ಇಲ್ಲದ್ದು ರಿಷಿ ಎಂಗೇಜ್ಮೆಂಟ್ ಬಗ್ಗೆ ಇಷ್ಟೊಂದು ಆತರ ಯಾಕೆ ನಿನಗೆ? ಅವನೇನು ಮನೆ ಬಿಟ್ಟು ಓಡ್ ಹೋಗ್ತಿದ್ದಾನ? ಅಥವಾ ಯಾರಾದರೂ ಫೋರ್ಸ್ ಮಾಡಿ ನೀನನ್ನು ಇದಕ್ಕೆ ಒಪ್ಪಿಸ್ತಾ ಇದ್ದಾರ? ನಾನೇನು ಚಿಕ್ಕ ಮಗುನ ಯಾರಾದರೂ ನನ್ನನ್ನು ಫೋರ್ಸ್ ಮಾಡಿ ಒಪ್ಸೋಕೆ? ಸುಮ್ಮನೆ ಇವಳು ಹೇಳಿದ್ಲು ಅಂತ ನನ್ನ ಮೇಲೆ ಕೂಗಾಡ್ಬೇಡಿ ರಮೇಶ್. ಎಷ್ಟೋ ವಿಷಯಗಳು ಇವಳಿಗೂ ಗೊತ್ತಿಲ್ಲ. ಯಾಕೆ ಸುಮ್ಮನಾದ್ರಿ? ಎಲ್ಲನೂ ನಾನೇ ಬದಲಾಯಿಸ್ದೆ ಅನ್ನೋ ಹಾಗೆ ನೋಡ್ತಾ ಇದ್ದೀರಲ್ಲ. ನಾನು ಜಸ್ಟ್ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ರಮೇಶ್. ಮೊದಲೇ ನಿಶ್ಚಿತಾರ್ಥ ಡೇಟು ಫಿಕ್ಸ್ ಆಗಿತ್ತು. ಅದೇ ಡೇಟ್ಗೆ ರಿಷಿ ಅನಿಕಾ ಎಂಗೇಜ್ಮೆಂಟ್ ನಡೆಯುತ್ತೆ. ಒಂದು ಹೇಳ್ತೀನಿ ತಾರಾ, ನೀನು ಮಾಡ್ತಿರೋದು ತಪ್ಪು. ತಪ್ಪ? ಯಾಕೆ ಹಾಗಂತಿದ್ದೀರಾ ರಮೇಶ್? ನಾನೇನು ತಪ್ಪು ಮಾಡಿದೆ? ಇವಳು ಇನ್ನೂ ನಿಮ್ಗೆ ಏನೇನು ಹೇಳಿದಾಳೋ ನನಗೆ ಗೊತ್ತಿಲ್ಲ. ಇವಳು ಅಲ್ವಾ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ಅದು ಯಾವ ಹಳೆ ಕೋಪ ಇನ್ನೂ ಬಾಕಿ ಇಟ್ಕೊಂಡಿದ್ದಾಳೋ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಕಿವಿ ತುಂಬದ್ಲಾ ನಿಮ್ಗೆ? ಈ ತಾರಾ, ಯಾಕೆ ಹೀಗೆ ಅಳ್ತಿದ್ಯಾ? ಪ್ಲೀಸ್ ಸ್ಟಾಪ್ ಇಟ್, ಅಳ್ಬೇಡ. ನಾನೇನ್ ಮಾಡಿದ್ರು ತಪ್ಪು. ನನ್ನ ಮಗ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಕೇಳಿದ್ರೆ ಏನೂ ಇಲ್ಲ ಅಂತಾನೆ. ತಾರಾ ಅಳ್ಬೇಡ ಪ್ಲೀಸ್. ಹೇಗೆ ಅಳ್ದೇ ಇರ್ಲಿ ರಮೇಶ್ ನಾನು? ಹತ್ತು ಪ್ರಯೋಜನ ಇಲ್ಲ ತಾರಾ. ಅಟ್ಲೀಸ್ಟ್ ಇದನ್ನೆಲ್ಲ ಶುರು ಮಾಡೋಕೆ ಮುಂಚೆ ನೀನು ರಿಷಿನ ಅನಿಕನ ಒಂದು ಮಾತು ಕೇಳಬೇಕಿತ್ತು. ಅಳ್ಬೇಡ ತಾರಾ. ಆದರೆ ಒಂದು ಮಾತು ಸತ್ಯ, ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ಸ್ವಲ್ಪನೂ ಒಪ್ಪಿಗೆ ಇಲ್ಲ. ಇಷ್ಟೆಲ್ಲ ಮಾತುಕತೆ ಆದ್ರೂ ಅಮ್ಮ ಕಾಮಿನಿ ಜೊತೆ ಮಾತಾಡ್ತಿದಾರ ಅಂದ್ರೆ ಏನಿರ್ಬೋದು? ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬೇಕು. ಇದ್ಯಾಕೆ ಹಿಂಗ್ ಬಂದು ನಿಂತ್ಕೊಂಡ್ರೆ? ನೀವ್ ಆಡೋದಕ್ಕೂ ಸರೋಜಕ್ಕೂ ಹೇಳೋದಕ್ಕೂ ಸರಿಯಾಗೈತೆ. ಊಟ ಆಯ್ತಾ ಅಂದ್ರೆ? ಏನಂದ್ರೆ? ಊಟ ಆಯ್ತಾ? ಅಲ್ಲ ಅದಾದ್ಮ್ಯಾಕೆ ಏನು ಅಂದ್ರಲ್ಲ, ಏನು ಅಮ್ಮೋರೇ ಅಂತೆ. ಅವ್ವಯ್ಯ, ಈ ಮನೆಯಾಗೆ ನಾನೇ ಲೋ ಕ್ಲಾಸು ಅನ್ಕೊಂಡಿದ್ದೆ. ಈಗ ನನಗಿಂತ ಒಬ್ಬ ಬಂದವನೆ ಅಂತ ಕೇಳಕ್ಕೆ ಶಾನೆ ಹಿತವಾಗೈತೆ. ನಾನು ನಿಮ್ಗೆ ಅಮ್ಮವ್ರ? ಉಣ್ಣಕ್ಕಿ ಕೂರು ನೀವೇ ಅಲ್ವರ ಅಮ್ಮೋರೇ? ಹೌದೌದು, ಸಾವುಕಾರ ಯಾರೇ ಆಗಿದ್ರು ಸಾಕೋನ್ ಮೇಲೆ ನಾಯಿಗ್ ತಿರುತಿ ಅಲ್ವಾ? ಏನಿಲ್ಲ, ನಂದು ಊಟ ಆಯ್ತು.
ಮನೆಯಾಗೆ ಕೆಲಸದವ್ರು ಯಾರು ಇಲ್ಲ ಅನಿಸ್ತೈತಿ ಅಲ್ವ್ರ? ಹೌದು, ಎಲ್ಲರೂ ರಜಾ ತಕೊಂಡು ಹೋಗೋವ್ರೆ. ಒಳ್ಳೇದೇ ಆಯ್ತು. ಒಳ್ಳೇದಾಯ್ತಾ? ಮನೆ ಕೆಲಸ ಮಾಡೋ ಕಷ್ಟ ನಮಗ್ ಗೊತ್ತು. ನೀವು ಸಾನೆ ಕಷ್ಟಪಡ್ತೀರಮ್ಮೋರೆ, ನಿಮ್ಮ ನೋಡಿ ನಂಗೂ ಬೇಸರ ಆಯ್ತು. ಸದ್ಯ ನಿಮಗೇನ ಅನ್ನಿಸ್ತಲ್ಲ, ಈ ಮನ್ಯಾಗೆ ಬ್ಯಾರೆ ಯಾರು ಕ್ಯಾರೆ ಅನ್ನಕ್ಕಿಲ್ಲ. ಬಲ್ಲ ಅಮ್ಮೋರೆ, ನಿಮ್ಮಿಂದ ನಂಗೊಂದು ಸಹಾಯ ಆಗ್ಬೇಕಿತ್ತಲ್ಲ. ನನ್ನಿಂದನಾ? ನನ್ನನ್ನು ಈ ಮನೆಗೆ ಕರ್ಕೊಂಬಂದು ಹೊಸ ಬಾಳ್ ಕೊಟ್ರಲ್ಲ ಕಮಲಿ ಅಮ್ಮನವರು, ಅವ್ರನ್ನ ನೋಡಬೇಕು ಅನಿಸ್ತೈತಿ. ಅವ್ರು ಬರಾಕಿಲ್ವಾ? ಅಯ್ಯ, ಬರ್ದೆ ಎಲ್ಲೋಯ್ತಾಳೆ. ಈಗ ಸದ್ಯಕ್ಕೆ ಅವ್ರ ಅತ್ತೆ ಮನೆಗೆ ಹೋಗೋಳ ಅಟ್ಟೆಯ. ಅವ್ರಿಗೆ ನಾನು ಸರಿಯಾಗಿ ಧನ್ಯವಾದನೂ ಹೇಳಿಲ್ಲ. ಅದಕ್ಕೆ ನೇರವಾಗಿ ಹೋಗಿ ಅವ್ರಿಗೆ ಕೈ ಮುಗ್ದು ಅವ್ರ ಋಣನ ತೀರ್ಸೋ ಹಂಗೆ ಧನ್ಯವಾದ ಹೇಳ್ಬೇಕಲ್ಲ. ಅದಕ್ಕೆ ಅವರಿರೋ ಜಾಗದ ಅಡ್ರೆಸ್ ಕೊಡ್ತೀರಾ ಅಮ್ಮೋರೆ? ಅಯ್ಯೋ, ರಿಸಿ ಸರ್ ಮನೆ ಅಡ್ರೆಸ್ಸಾ? ಅದಕ್ಕೇನಂತೆ, ಕೊಡಮ್ಮ. ಹೋಗ್ದಲ್ಲಿ ಹೀಗ ಮಾಡ್ಕೊಳ್ಳೋದು? ಈಗ ಆಲ್ರೆಡಿ ಮನೇಲಿ ಆಗ್ತಾ ಇರೋದು ಸಾಲ್ದ? ನಾವಿಷ್ಟಪಡೋರು ನಮಗೋಸ್ಕರ ನೋವು ಅನುಭವಿಸ್ತಾರಲ್ಲ, ಅದಕ್ಕಿಂತ ನರಕ ಇನ್ಯಾವುದೂ ಇಲ್ಲ. ಅದಕ್ಕೆ ಕಮಲಿ ಅವ್ರು ಅನುಭವಿಸ್ತಿರೋ ನೋವು ಮುಂದೆ ಇದೇನೂ ಅಲ್ಲ. ನಿಮ್ಮಿಬ್ಬರಿಗೂ ನೋವಲ್ಲ ಸಂತೋಷನಾ? ರಚನಾ, ಏನು ಹಾಗಂದ್ರೆ? ಅಮ್ಮ ಅನಿಕನ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಜಸ್ಟ್ ರಿಷಿ ಅಣ್ಣ ಮತ್ತು ಕಮಲಿ ಇಬ್ಬರು ಒಟ್ಟಿಗೆ ಇರೋದನ್ನ ನೋಡಿ ಕೋಪ ಮಾಡಿಕೊಂಡು ನಿಶ್ಚಿತಾರ್ಥ ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಇದ್ರ ಹಿಂದೆ ಏನೋ ಅವಸರ ಇದೆ ಅನಿಸುತ್ತೆ. ನೀನೇನು ಹೇಳ್ತಿರೋದು? ಅಮ್ಮ ಬೇಕಂತಲೇ ಇದೆಲ್ಲ ಮಾಡ್ತಿದ್ದಾರೆ ಅಂತನಾ? ಮಾಡ್ತಿರ್ಬೋದು ಅಂತ ಡೌಟ್ ಇದೆ. ಬಾಯ್ ಮುಚ್ಚು ರಚನಾ. ನಿನಗೆ ಅನಿಕಾ ಮೇಲಿರೋ ಡೌಟ್ಗೆ ಅಮ್ಮನ ಮೇಲೆ ಅನುಮಾನ ಪಡಬೇಡ. ಈಗ ಅನಿಕಾನು ಮೊದಲಿನ ಥರ ಇಲ್ಲ, ಅದು ನಿಂಗೆ ಗೊತ್ತಿದೆ ಅಲ್ವಾ? ಅವಳ ಬಗ್ಗೆ ಚೆನ್ನಾಗಿ ಗೊತ್ತು ಬಿಡು ನನಗೆ. ಯಾವಾಗ ಕಾಲು ಹಿಡ್ಕೋತಾಳೆ, ಯಾವಾಗ ಕಾಲು ಎಳಿತಾಳೆ ಅಂತ ಚೆನ್ನಾಗಿ ಗೊತ್ತು ನನಗೆ. ನಿನ್ನ ಕಮಲಿನ ಬೇರೆ ಮಾಡೋದೇ ಅವಳ ಜೀವನದ ಉದ್ದೇಶ ಅಣ್ಣ. ಈ ರಚನಾ, ನೀನು ಹೀಗೆ ಮಾತಾಡ್ತಿರೋದನ್ನ ಯಾರು ಕೇಳಿಸ್ಕೊಂತು ಅಂತ ಹೇಳಿದ್ರೆ ಈಗಿರೋ ಇಶ್ಯೂ ಇನ್ನೂ ದೊಡ್ಡದಾಗುತ್ತೆ ಕಣೆ. ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ಅಣ್ಣ, ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ಅರ್ಥ ಆಗಿರೋದ್ರಿಂದನೇ ಹೇಳ್ತಿದ್ದೀನಿ. ಅನಿಕಾ ಈಗ ಕಮಲಿ ತಂಗಿ. ಕಮಲಿ ಅವರು ಅವಳನ್ನ ಸಂಪೂರ್ಣವಾಗಿ ನಂಬ್ತಾರೆ. ಆ್ಯಂಡ್ ನಾನು ಸಹ. ಅನಿಕಾ ಹೀಗೆಲ್ಲ ಮಾಡ್ತಿರೋದಕ್ಕೆ ಕಾರಣ ಅಮ್ಮ ಬೇಗ ಗುಣ ಆಗಲಿ ಅಂತಿರ್ಬೋದು. ನನಗೂ ರಿಷಿ ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ ರಚನಾ. ಸಂಶಯ ಮನಸ್ಸಿನಲ್ಲಿ ಇರ್ಬೋದು, ಆದರೆ ನೀ ಅದನ್ನ ಹೊರಗಡೆ ಹೇಳ್ಕೊಂಡ್ರೆ ಎಲ್ರಿಗೂ ಕಷ್ಟ. ಮುಖ್ಯವಾಗಿ ಅತ್ತೆಗೇನಾದ್ರು ಗೊತ್ತಾದ್ರೆ? ಐ ಕಾಂಟ್ ಇವನ್ ಇಮ್ಯಾಜಿನ್. ರಚನಾ, ಅಮ್ಮನ ಬಗ್ಗೆ ಈ ಥರ ಮಾತಾಡೋದನ್ನ ಮೊದಲು ನಿಲ್ಲಿಸು. ಇನ್ನೊಂದ್ಸಲಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಅಮ್ಮ ಈಗ ಕಾಮಿನಿ ಹತ್ರ ಏನೋ ಮಾತಾಡ್ತಿದ್ರು. ಅವರಿಬ್ರು ಮಧ್ಯೆ ಏನ್ ನಡೀತಿದೆ ಅಂತ ಗೊತ್ತಾದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅಮ್ಮ, ನೀವು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಮಾತ್ರ ಗೊತ್ತಾಗ್ತಿದೆ. ಆದರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆಲ್ಲ ಉತ್ತರ ಇದರಲ್ಲಿದೆ ಅನ್ಕೋತೀನಿ. ಹೌದು, ನಾನು ಅಡ್ರೆಸ್ ಬರ್ಕೊಟ್ರೆ ನಿಮ್ಗೆ ಓದಕ್ಕೆ ಬರ್ತೈತಾ? ಇದೇನಮ್ಮೋರೆ ಹಿಂಗೆ ಕೇಳ್ತೀರಿ? ನನಗೆ ಓದಕ್ಕೆ ಬರೋಕ್ಕೆ ಸಂದಕ್ಕೆ ಬರ್ತದೆ. ಹೌದಾ? ಎಲ್ಲಿ ನನ್ನ ಹೆಸರು ಬರ್ದು ತೋರಿಸಿ ನೋಡಮ್ಮ. ನಿಂಗಿ. ಹೈ, ಸೂಪರ್ ಶಿವಯ್ಯ ನೀವು.
ನಿಮ್ಮ ಉಡುಗೆ ತೊಡುಗೆ ನೋಡಿ ನಾನು ನಿಮ್ಮನ್ನ ಬ್ಯಾರೇನೆ ಅಂದಾಜು ಮಾಡಿದ್ದೆ. ಸರೋಜಕ್ಕನೂ ಅದಕ್ಕೆ ನಿಮ್ಮ ಬಗ್ಗೆ ಹಂಗೆ ಅನ್ಕೊಂಡವಳೆ. ಪರವಾಗಿಲ್ಲ ನೀವು. ಸರೋಜಕ್ಕ ಏನಂದ್ರು? ಆಯ್ತಾ, ಅದೇನಿಲ್ಲ ಬಿಡಿ. ಸರಿ ಸರಿ, ವಿಳಾಸ ಬರ್ಕೊಡ್ರಿ. ನಿಮಗೆ ಬರೆಯಕ್ಕೆ ಬರ್ತೈತಲ್ವಾ, ನಾ ಹೇಳ್ತೀನಿ, ನೀವೇ ಬರ್ಕೊಳ್ಳಿ. ಹೇಳಿ. ಮನೆ ನಂಬರು 1 ನಿಮಿಷ. ಹಲೋ, ಓ ರಚನಾ, ಹೇಳವಿ. ಏನು ಹೇಳ್ತಿದ್ಯವಿ? ಸರಿ, ಅಲ್ಲಿ ಕಮಲಿ ಸಂದಗೊಳ್ತಾನೆ. ಎಲ್ಲಾನು ಆರಾಮಾಗೈತೆ ಅನ್ಕೊಂಡಿದ್ನಲ್ಲ. ಸರಿ ರಚನಾ. ಹೇಳಿ. ಶಿವಯ್ಯ, ನೀವಿವಾಗ ಅಲ್ಲಿ ಹೋಗೋದು ಬ್ಯಾಡ. ಯಾಕೋ ಅವ್ರ ಮನ್ಯಾಗ ಪರಿಸ್ಥಿತಿ ಸರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ನೀವು ಕಮಲಿ ಇಲ್ಲಿಗೆ ಬರೋ ಗಂಟ ಕಾಯ್ರಿ, ಆಮೇಲೆ ಮಾತಾಡೋರಂತೆ. ಹಾ, ಕೊಡಿ. ಅತ್ತಿಗೆ. ರಚನಾ, ಏನ್ ಮಾಡ್ತಿದ್ಯಾ? ಅತ್ತಿಗೆ, ಅಮ್ಮ ಅನಿಕನ್ ಜೊತೆ ಸೇರ್ಕೊಂಡು ಏನೋ ಮುಚ್ಚಿಡ್ತಾ ಇದ್ದಾರೆ. ಅದು ಏನು ಅಂತ ನಾವು ತಿಳ್ಕೋಬೇಕು. ಬೇಡ ರಚನಾ, ನೀನಾಗೆ ಈ ವಿಷಯನ ದೊಡ್ಡದು ಮಾಡ್ತಿದ್ಯಾ ಅಷ್ಟೇ. ಅತ್ತಿಗೆ, ಇದು ರಿಷಿ ಅಣ್ಣ ಮತ್ತೆ ಕಮಲಿ ಲೈಫ್ ಪ್ರಶ್ನೆ. ಇದ್ರ ಬಗ್ಗೆ ನಾವು ಹೇಗೆ ಹೋದ್ರೆ ಹೋಗ್ಲಿ ಅಂತ ಇರಕ್ಕಾಗತ್ತೆ ಹೇಳಿ? ಆದ್ರೆ ರಚನಾ, ನೀನ್ ಈಗ ಮಾಡ್ತಿರೋದು ಅತ್ತೆಗೇನಾದ್ರು ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಐಡಿಯಾ ಇದೆ ತಾನೇ ನಿಂಗೆ? ಅವ್ರು ಏನಾದ್ರೂ ಅನ್ಕೊಳ್ಳಿ ಅತ್ತಿಗೆ, ಆದ್ರೆ ಅವ್ರು ಏನ್ ಮುಚ್ಚಿಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ಬೇಕು ಅಷ್ಟೇ. ನಿಲ್ಸು ರಚನಾ, ಕಮಲಿ ಮತ್ತೆ ರಿಷಿ ಮೇಲಿರೋ ಕಾಳಜಿನಲ್ಲಿ ನಿಮ್ಮ ಅಮ್ಮನ ಎದುರಾಕೋಬೇಡ. ಆ ಫೋನಲ್ಲಿ ಇಡು. ಅತ್ತಿಗೆ, ನನ್ ಮಾತು ಕೇಳು ರಚನಾ, ಫೋನಲ್ಲಿ ಇಟ್ಬಿಟ್ಟು ಬಾ ನನ್ ಜೊತೆ. ಬಾ. ಒಪ್ಕೋ, ರಿಷಿನ ನೀನೇ ಮದ್ವೆ ಆಗು ಅಂತ ನನ್ಗೆ ಹೇಳ್ಬಿಡು ಕಮಲಿ. ಎಲ್ಲದಕ್ಕೂ ಒಂದು ದಾರಿ ಇರ್ತೈತೆ ಅನಿಕಾ, ನೋಡು ಮೈರು. What the hell? ಆದ್ರೂ ಇನ್ನು ಬಿಟ್ಕೊಡೋ ಬುದ್ಧಿ ಇಲ್ಲ ಅಂತ ಆಯ್ತಾಯ್ತು. ಹಾಗಲ್ಲ ಕಮಲಿ, ಒಂದು ನಿಜ ಹೇಳ್ಬೇಕು, ಇಲ್ಲಾಂದ್ರೆ ನಾನು ರಿಷಿ ಜೊತೆ ಎಂಗೇಜ್ ಆಗ್ಬೇಕು. ನಾನು ಹಾಗೆ ಹೇಗ್ ಮಾಡಕ್ಕಾಗತ್ತೆ? ನೀನ್ ರಿಷಿನ ಇಷ್ಟಪಡ್ತಿದ್ಯಾ ಅಂತ ಗೊತ್ತಿದ್ಮೇಲೂ ನನಗೆ ಅವನ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ. ನೀನೇ ಹೇಳು ಕಮಲಿ, ಏನ್ ಮಾಡೋಣ ಈಗ? ಅಂಕಲ್ ಬನ್ನಿ, ನಾನು ಕಮಲಿಗೆ ಸಮಾಧಾನ ಮಾಡ್ತಿದ್ದೆ. ಶಿ ಈಸ್ ಅಪ್ಸೆಟ್. ಅನಿಕಾ, ನೀನು ಸಮಾಧಾನ ಮಾಡೋದೇನು ಬೇಡ. ನೀನು ಈಗಿಂದೀಗಲೇ ಮನೆ ಬಿಟ್ಟು ಹೊರಡಮ್ಮ ಅನಿಕಾ. ಅಂಕಲ್. ಸರ್, ಏನಾಯ್ತು ಸರ್? ಯಾಕೆ ಅನಿಕಾನ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ಗೊತ್ತಿದ್ದು ಪ್ರಶ್ನೆ ಕೇಳ್ತಾ ಇದೆಯಲ್ಲಮ್ಮ ಕಮಲಿ. ಅನಿಕಾ ಇಲ್ಲೇ ಇದ್ರೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ತಾರಾ ಪ್ರಕಾರ ಅನಿಕನೇ ಈ ಮನೆ ಸೊಸೆ. ಅಂಕಲ್, ಬಟ್ ಯು ನೋ ರೈಟ್, ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ತಿಲ್ಲ. ತಾರಾ ಆಂಟಿನೇ. ಎಸ್, ನನಗೆ ಗೊತ್ತು ಅನಿಕಾ, ಆದರೆ ತಾರಾ ಇದನ್ನೆಲ್ಲ ಒಪ್ಕೋತಿಲ್ವಲ್ಲ. ಅವಳು ಹೇಳಿದ್ದಕ್ಕೆಲ್ಲ ನೀನು ಹೂ ಅಂತೀಯ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಅದು ಹಾಗಲ್ಲ ಅಂತ ಗೊತ್ತಾದರೆ ಅವಳು ತುಂಬ ಅಪ್ಸೆಟ್ ಆಗ್ತಾಳೆ. ಮುಂದೇನಾಗುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ಅನಿಕಾ, ಇದೆಲ್ಲ ಆಗೋದ್ರ ಮೊದಲು ನೀನೇ ಈ ಮನೆ ಬಿಟ್ಟು ಹೊಟ್ಟೋದ್ರೆ ಬೆಟರ್ ಅಲ್ವಾ? ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಇವರು ನನ್ನನ್ನೇ ಮನೆಯಿಂದ ಆಚೆ ಹಾಕಕ್ ನೋಡ್ತಿದಾರಲ್ಲ. ಏನ್ ಮಾಡೋದೀಗ? ಸರ್, ಆದ್ರೆ ಈ ಇಸ್ಯಕ್ಕೋಸ್ಕರ ಅನಿಕನ ಮನೆ ಬಿಟ್ಟು ಕಳ್ಸಿದ್ರೆ ಈ ಇಸ್ಯದಾಗೆ ಯಾವುದೇ ಥರ ಬದಲಾವಣೆ
ಕಮಲಿಗೆ ಬಂದಿರೋ ಅಪಾಯದ ಬಗ್ಗೆ ಈ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳನ್ನ ಅಲ್ಲಿ ಕಳಿಸ್ಬಿಟ್ಟೆ. ಶಿವಯ್ಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಹಳೆ ಜೀವನದ ಬಗ್ಗೆನೂ ಹೇಳ್ಬೇಕಾಯ್ತದೆ ಅಂತ ಅವನ ಇಸ್ಯಾನ ಮುಚ್ಚಿಟ್ಟಿವ್ನಿ. ಆದ್ರೆ ಅದನ್ನೇ ಅವನು ಅನುಕೂಲ ಮಾಡ್ಕೊಂಡವನೇ. ಬಿಡಬಾರ್ದು, ಇನ್ ಬೇರೆ ದಾರಿ ಇಲ್ಲ ನನಗೆ. ಅವನ ಬಗ್ಗೆ ಹೇಳಲೇಬೇಕು. ಗೌರಿ, ಅಪ್ಪಂಗೆ ಹುಷಾರಿಲ್ಲ, ನೋಡ್ಕೊಂಡು ನಾಳೆ ರಾತ್ರಿ ಬರ್ತೀನಿ. ಮೊಬೈಲ್ ನೆಟ್ವರ್ಕ್ ಸಿಗದೇ ಇದ್ದರೆ ಲ್ಯಾಂಡ್ಲೈನಿಗೆ ಕಾಲ್ ಮಾಡು. ರಮೇಶ್, ನೀವು ಹೋಗೋಕೆ ಹೇಳಿದ್ರಾ? ನಿಜ ಹೇಳಿ, ನೀವು ಹೋಗೋಕೆ ಹೇಳಿದ್ರಾ? ಅನಿಕಾ, ನೀನು ಹೇಳು, ಯಾರು ಹೋಗೋಕೆ ಹೇಳಿದ್ರು? ಆಗಿರೋದು ಇವಳು. ಬಂದಾಗಿಂದ ನನ್ನ ನೆಮ್ಮದಿ ಹೋಯ್ತು. ತಾರಾ, ಏನ್ ಮಾತಾಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ. ಇವಳಿಲ್ಲಿದ್ರೆ ರಿಷಿ ಅನಿಕಾಗ್ ತೊಂದ್ರೆನೆ. ರಿಷಿ ಇವಳನ್ನ ಇಷ್ಟಪಟ್ಟ ಅನ್ನೋದನ್ನೇ ಎನ್ಕ್ಯಾಶ್ ಮಾಡ್ಕೊಳಕ್ ಕಾಯ್ತಾ ಇದ್ದಾಳೆ ಇವಳು. ಅಮ್ಮ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ, ಪ್ಲೀಸ್. ಕಮಲಿ ಹಾಗೆ ಮಾಡಲ್ಲಮ್ಮ. ಹಾಗೆ ಮಾಡಲ್ಲ ಅಂತಂದ್ರೆ ನಿನಗೆ ಇವಳ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ಯಾ ರೋಹಿತ್? ಇವಳು ನೋಡಿದ್ರೇನೆ ಅಸಹ್ಯ ಅನ್ಸತ್ತೆ. ಇವಳಿಗೆ ಅಷ್ಟು ರೋಷ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಹೋಗ್ಬೇಕಿತ್ತು. ಇನ್ನು ಹೇಗ್ ನಿಂತಿದ್ದಾಳೆ ನೋಡು. ಮೇಡಮ್, ನನ್ನಿಂದ ನಿಮಗೆ ತೊಂದರೆ ಬೇಡ, ನಾನು ಹೋಯ್ತೀನಿ.